DJ Moral Stories. ಈ ಕಥೆಯು ಒಬ್ಬ ಬಡ ಟಾಂಗಾ ಓಡಿಸುವವನ ಕತೆ. ರಾಮ್ಗಢದಲ್ಲಿ ಸುರೇಶ್ ಎಂಬ ಟಾಂಗಾವಾಲ ಇದ್ದನು. ಒಂದು ದಿನ ರೈಲ್ವೆ ಸ್ಟೇಷನ್ ಮುಂದೆ ನಿಂತು ಜನರನ್ನು ಕೂಗುತ್ತಿದ್ದನು. ರಾಮ್ಗಢ್ ಯಾರಿಗೆ ರಾಮ್ಗಢಕ್ಕೆ ಹೋಗ್ಬೇಕು ನನ್ನ ಟಾಂಗಾಕ್ ಬಂದು ಕೂತ್ಕೊಳ್ಳಿ. ಯಾಕಪ್ಪ ರಾಮ್ಗಢಕ್ಕೆ ಹೋಗೋದಕ್ಕೆ ಯಾವುದು ಬಸ್ಸು ಟ್ಯಾಕ್ಸಿ ಸಿಗೋದಿಲ್ವಾ? ರಾಮ್ಗಢಕ್ಕೆ ಬರೀ ಟಾಂಗಾ ಮಾತ್ರ ಹೋಗುತ್ತೆ ಸರ್. ನೀವು ಹೋಗ್ಬೇಕು ಅಂದ್ರೆ ಟಾಂಗಾ ಹತ್ತಿ. ಸುರೇಶ್ ಬೆಳಗ್ಗೆಯಿಂದ ಸಂಜೆಯವರೆಗೂ ಟಾಂಗಾವನ್ನು ಓಡಿಸುತ್ತಾನೆ. ತದನಂತರ ಮನೆಗೆ ಬಂದು ಸೇರುತ್ತಾನೆ. ಅವನು ಸಂಜೆ ಬಂದ ನಂತರ ಅವನಿಗೆ ಹೊಟ್ಟೆ ಹಸಿಯುತ್ತದೆ. ಅವನ ತಾಯಿಯ ಬಳಿ ಊಟವನ್ನು ಕೇಳುತ್ತಾನೆ. ಹೊಟ್ಟೆ ತುಂಬಾ ಹಸಿತಾ ಇದೆ ಅಮ್ಮ, ಬೇಗ ಊಟ ಹಾಕು. ಸ್ವಲ್ಪ ಇರು, ಈಗಲೇ ನಾನು ನಿನಗೆ ಊಟ ಕೊಡ್ತೀನಿ. ಗೊತ್ತಿಲ್ಲ ಯಾವಾಗ ಇವನು ಹೆಂಡತಿ ಕೈಯಿಂದ ಊಟ ಮಾಡ್ತಾನೋ ಏನೋ. ಇದನ್ನು ಕೇಳುತ್ತಾ ಸುರೇಶ್ ಹೀಗೆ ಹೇಳುತ್ತಾನೆ. ಅಮ್ಮ, ನನಗೇನೋ ಸೊಸೆ ಬರ್ತಾಳೆ ಅಂತ ಅನ್ನಿಸ್ತಾ ಇಲ್ಲ. ಅರೆ, ಈ ರೀತಿ ಅಶುಭ ಸುದ್ದಿಯನ್ನೆಲ್ಲ ಯಾಕೆ ಹೇಳ್ತೀಯಾ? ನೀನೇ ಹೇಳಮ್ಮ, ನೀನು 8 ವರ್ಷದಿಂದ ಕಷ್ಟ ಪಡ್ತಾ ಇದೀಯಾ. ಒಂದು ಹುಡುಗಿನಾದ್ರೂ ನನ್ನನ್ನು ಒಪ್ಕೊಂಡಿದ್ಯಾ? ಯಾರು ನನ್ಗೆ ಹುಡುಗಿನೇ ಕೊಡ್ತಾ ಇಲ್ಲ. ನನ್ನ ಜೀವನ ಪೂರ್ತಿ ಹೀಗೆ ಇರಬೇಕು ಅನ್ಸುತ್ತೆ. ಇದನ್ನು ಕೇಳುತ್ತಾ ಸಾವಿತ್ರಿ ಸುಮ್ಮನಾಗುತ್ತಾಳೆ ಹಾಗೂ ಮನಸ್ಸಿನಲ್ಲಿ ದೇವರನ್ನು ಪ್ರಾರ್ಥಿಸುತ್ತಾಳೆ. ಈಶ್ವರ, ನನ್ನ ಮಗನ ಜೀವನವನ್ನು ಕಾಪಾಡು. ಇವನಿಗೂ ಕೂಡ ಒಂದು ಜೋಡಿಯನ್ನು ಕೊಡು. ಈ ಮುದುಕಿಯ ಪ್ರಾರ್ಥನೆಯನ್ನು ಕೇಳು ದೇವರೇ. ಒಂದು ದಿನ ಸುರೇಶ್ ಊರಿನಿಂದ ಸ್ಟೇಷನ್ ಕಡೆಗೆ ಹೋಗುತ್ತಿರುತ್ತಾನೆ. ಅಲ್ಲಿಗೆ ಒಂದು ಸುಂದರವಾದ ಹುಡುಗಿ ಬಂದು ಜೋರಾಗಿ ಟಾಂಗಾ ಬಳಿ ಕಿರುಚುತ್ತಾಳೆ. ಕಾಪಾಡಿ ಕಾಪಾಡಿ ಕಾಪಾಡಿ, ಈ ಜನಗಳನ್ನ ಸಾಯಿಸ್ಬಿಡ್ತಾರೆ, ಯಾರಾದ್ರೂ ಬಂದು ಕಾಪಾಡಿ. ಸುರೇಶ್ ಟಾಂಗಾವನ್ನು ನಿಲ್ಲಿಸುತ್ತಾನೆ. ಸ್ವಲ್ಪ ಜನ ಆ ಹುಡುಗಿಯನ್ನು ಹಿಂಬಾಲಿಸುತ್ತಿರುವುದನ್ನು ನೋಡುತ್ತಾನೆ ಮತ್ತು ಜೋರಾಗಿ ಕಿರುಚಾಡುತ್ತಾನೆ. ಹೊಡಿರಿ ಈ ಹುಚ್ಚಿಗೆ, ಇವ ಸಾಯಿಸ್ಬಿಡಿ. ನಾನು ಹುಚ್ಚಿ ಅಲ್ಲ, ದಯವಿಟ್ಟು ನನ್ನನ್ನು ಸಾಯಿಸಬೇಡಿ. ದೇವರಾಣೆಗೂ ನಾನು ಹುಚ್ಚಿ ಅಲ್ಲ. ಅವೇ ನಿಲ್ಸಿ. ಪಾಪ ಈ ಹುಡುಗಿಗೆ ಯಾಕೆ ಹಿಂಗ್ ಹೊಡಿತಾ ಇರದ ಅಂತ ತಪ್ಪೇನ್ ಮಾಡಿದಾಳೆ? ಸುರೇಶನು ಈ ಮಾತನ್ನು ಹೇಳುತ್ತಿದ್ದಂತೆಯೇ ಬಾಲ ಲಾಠಿಯನ್ನು ಎತ್ತಿ ಹೀಗೆ ಹೇಳುತ್ತಾನೆ. ನೀವು ಅಡ್ಡ ಬರ್ಬೇಡಿ ಸರ್, ನಿಮಗೆ ಗೊತ್ತಿಲ್ಲ, ಇವಳು ಮಕ್ಕಳು ಕಳ್ಳಿ. ಯಾರ್ಯಾರಿಗೋ ಹುಟ್ಟಿರೋ ಮಕ್ಕಳನ್ನೆಲ್ಲ ಇವಳು ಕಳ್ತನ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲೋ ಹೋಗಿ ಅವಳು ಸೇಲ್ ಮಾಡ್ತಾಳೆ. ನಮ್ಮನೆ ಮಕ್ಕಳು ಯಾವಾಗ ಇವಳು ಕೈಗೆ ಸಿಗುತ್ತೋ ಅದೇ ಭಯ. ಇದನ್ನು ಕೇಳಿದ ಸುರೇಶ್ಗೆ ತುಂಬಾ ಕೋಪ ಬರುತ್ತದೆ ಹಾಗೂ ಆ ಹುಡುಗಿಯನ್ನು ಬೈಯಲು ಆರಂಭಿಸುತ್ತಾನೆ. ಇವ್ರು ಹೇಳೋದಲ್ಲ ನಿಜನಾ? ನೀನ್ ನಿಜವಾಗ್ಲೂ ಮಕ್ಕಳು ಕಳ್ಳಿನಾ? ಇಲ್ಲ, ನಾನು ಹುಚ್ಚಿನೂ ಅಲ್ಲ, ಮಕ್ಕಳ ಕಳ್ಳಿನೂ ಅಲ್ಲ. ನನಗೆ ಆ ಮಗು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಅದಕ್ಕೆ ನಾನು ಆ ಮಗುನ ಮಾತಾಡ್ಸಕ್ ಹೋದೆ. ಅಷ್ಟೇ ನಡೆದಿದ್ದು ಅಲ್ಲಿ. ಇದನ್ನು ಕೇಳುತ್ತಿದ್ದ ಸುರೇಶ್ಗೆ ಅವಳ ಮೇಲೆ ಕರುಣೆ ಉಂಟಾಗಿ ಅವಳನ್ನು ಕರೆತರುತ್ತಾನೆ. ನಿನ್ನ ಹೆಸರೇನು ಮತ್ತೆ ನೀನು ಎಲ್ಲಿರ್ತೀಯಾ? ನನ್ನ ಹೆಸರು ಶ್ಯಾಮಲಾ ಮತ್ತು ನಾನು ಅನಾಥೆ. ನಿನಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಅಲ್ವಾ? ಹೌದು, ತುಂಬಾ ಪ್ರೀತಿ ಇದೆ. ನನಗೇನಾದ್ರೂ ಮಕ್ಕಳಾದ್ರೆ ಪ್ರಪಂಚನೇ ಕೈಗೆ ಸಿಕ್ಕಿದಷ್ಟು ಖುಷಿ ಆಗುತ್ತೆ. ಅವಳ ಮಾತನ್ನು ಕೇಳಿ ಶ್ಯಾಮಲಾನನ್ನು ತುಂಬಾ ಗೌರವದಿಂದ ನೋಡುತ್ತಾನೆ. ಮೋಹಿನಿ ಅಂತಿರುವ ರೂಪ ಸೌಂದರ್ಯವನ್ನು ನೋಡಿ ಶ್ಯಾಮಲಾ ಮೇಲೆ ಸುರೇಶ್ಗೆ ಕಣ್ಣು ಬೀಳುತ್ತದೆ. ಹಾಗೆಯೇ ಶ್ಯಾಮಲಾ ಕೂಡ ಸುರೇಶ್ನನ್ನು ಪ್ರೀತಿಸುತ್ತಾಳೆ. ಸುರೇಶ್ ಶ್ಯಾಮಲಾಗೆ ಹೇಳುತ್ತಾನೆ, ನೀನ್ ಯಾರಾದ್ರೂ ಮದ್ವೆ ಆದ್ರೆ ನಿನ್ ಮಕ್ಕಳಾಗೋದು. ನನಗೆ ಮಗು ಅಂದ್ರೆ ತುಂಬಾ ಇಷ್ಟ. ನಾನ್ ಬೇಕಾದ್ರೆ ನಿಮ್ಮನ್ನೇ ಮದುವೆ ಆಗ್ತೀನಿ. ಇದನ್ನು ಕೇಳಿದ ಸುರೇಶ್ಗೆ ತನ್ನ ಮನಸ್ಸಿನಲ್ಲಿ ಮದುವೆ ಆಗುವ ಒಂದು ಕನಸು ಚಿಗುರೊಡೆಯುತ್ತದೆ. ಅವನು ಸ್ವಲ್ಪವೂ ತಡ ಮಾಡದೆ ಶ್ಯಾಮಲಾ ಜೊತೆಗೆ ಮದುವೆ ಆಗಲು ಹೋಗುತ್ತಾನೆ. ಇಬ್ಬರು ಸಹ ದೇವಸ್ಥಾನದಲ್ಲಿ ಮದುವೆ ಆಗುತ್ತಾರೆ. ಸಾವಿತ್ರಿ ಶ್ಯಾಮಲಾ ಮತ್ತು ಸುರೇಶ್ನನ್ನು ನೋಡಿ ತಪ್ಪಾಗಿ ತಿಳಿದುಕೊಳ್ಳುವುದಿಲ್ಲ. ವಾ ಮಗನೇ ವಾ, ಎಷ್ಟು ಸುಂದರವಾಗಿರೋ ಮಹಿಳೆಯನ್ನ ನೀನು ಮದುವೆ ಕರ್ಕೊಂಡು ಬಂದಿದ್ಯಾ. ಚಂದ್ರನ ಚೂರೇ ನನ್ನ ಸೊಸೆ. ಈಗ ನೀನು ಖುಷಿ ಅಲ್ವಾ ಅಮ್ಮ? ಈಗ ನನ್ನ ಖುಷಿಗೆ ಪಾರವೇ ಇಲ್ಲ. ನನಗೆ ನಿಜವಾದ ಖುಷಿ ಯಾವಾಗ ಆಗುತ್ತೆ ಅಂದ್ರೆ ನನ್ನ ಸೊಸೆ ಮುಖಾನ ಎಲ್ಲರಿಗೂ ತೋರಿಸಿದಾಗ. ಆಗ ಎಲ್ಲರೂ ನನ್ನ ಸೊಸೆಯನ್ನ ಹೊಗಳ್ತಾರೆ, ಗೊತ್ತಾಯ್ತಾ? ಸಾವಿತ್ರಿ ತನ್ನ ಸೊಸೆಯ ಮುಖವನ್ನು ಎಲ್ಲರಿಗೂ ತೋರಿಸುತ್ತಾಳೆ ಮತ್ತು ಅಕ್ಕಪಕ್ಕದವರೆಲ್ಲರೂ ಆಕೆಯ ಸೌಂದರ್ಯವನ್ನು ನೋಡಿ ದಂಗಾಗುತ್ತಾರೆ. ಅರೆ ಸಾವಿತ್ರಿ, ನಿನ್ನ ಸೊಸೆಯಂತೂ ಸ್ವರ್ಗದಲ್ಲಿರೋ ದೇವಕನ್ಯೇನೆ. ಹೌದು, ನಿನ್ನ ಸೊಸೆ ತುಂಬಾ ಚೆನ್ನಾಗಿದ್ದಾಳೆ. ನಾವು ಹುಡುಕಿದ್ರು ಕೂಡ ಇಂಥ ಸೊಸೆ ಸಿಗೋದಿಲ್ಲ. ಎಲ್ಲ ಈಶ್ವರನ ಕೃಪೆ. ದಿನಗಳು ಕಳೆಯುತ್ತಿದ್ದಂತೆ ಶ್ಯಾಮಲಾ ಗರ್ಭವತಿಯಾಗುತ್ತಾಳೆ. ಶ್ಯಾಮಲಾ ಗರ್ಭವತಿಯಾಗಿರುವುದು ಸಾವಿತ್ರಿಗೆ ಬಹಳ ಖುಷಿಯಾಯಿತು ಹಾಗೂ ಈಶ್ವರನಲ್ಲಿ ಪ್ರಾರ್ಥನೆ ಮಾಡುತ್ತಾಳೆ. ಓ ನನ್ನ ದೇವರೇ,
ನಿನ್ನ ಕೃಪೆಯಿಂದ ನನ್ನ ಮಗನಿಗೆ ಒಂದು ಮದುವೆ ಆಯ್ತು. ಹಾಗೆಯೇ ನನ್ನ ಸೊಸೆ ಈಗ ಗರ್ಭವತಿಯೂ ಆಗಿದ್ದಾಳೆ. ಎಲ್ಲವೂ ಕೂಡ ನಿನ್ನ ಆಶೀರ್ವಾದದಿಂದಲೇ. ಸದಾ ನಾನು ನಿನ್ನನ್ನೇ ಪ್ರಾರ್ಥಿಸುತ್ತೇನೆ. ಇನ್ನು ಸ್ವಲ್ಪ ಸಮಯದ ನಂತರ ಒಂದು ದಿನ ಶ್ಯಾಮಲಾಗೆ ಅಚಾನಕ್ ಆಗಿ ಹೆರಿಗೆ ನೋವು ಕಾಣಿಸುತ್ತದೆ. ಸಾವಿತ್ರಿ ಹಾಗೂ ಸುರೇಶ್ ಅವಳನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ. ಸುರೇಶನು ಯಾವ ಮಗು ಆಗುತ್ತದೆ ಎಂದು ಯೋಚಿಸುತ್ತಿರುವಾಗ ಆ ಆಸ್ಪತ್ರೆಯಲ್ಲಿ ಒಂದು ಕಹಿ ಸುದ್ದಿ ಕೇಳಿ ಬರುತ್ತದೆ. ಅರೆ, ಇವಳು ಗರ್ಭದಿಂದ ಹಾವು. ನರ್ಸ್ ನರ್ಸ್, ಇಲ್ಲಿ ನೋಡಿ, ಇಲ್ಲಿ ಶ್ಯಾಮಲಾ ಒಂದು ಹಾವಿಗೆ ಜನ್ಮ ಕೊಟ್ಟಿದ್ದಾಳೆ. ಡಾಕ್ಟರ್, ಬೇಗ ಬನ್ನಿ, ಇಲ್ಲದೆ ಇದ್ರೆ ಈ ಹಾವು ನಮ್ಮನ್ನು ಕಚ್ಚಿಬಿಡುತ್ತೆ. ಇದನ್ನು ಹೇಳುತ್ತಾ ಡಾಕ್ಟರ್ ಹಾಗೂ ನರ್ಸ್ ಅಲ್ಲಿಂದ ಓಡಿ ಹೋಗುತ್ತಾರೆ ಮತ್ತು ಈ ಸುದ್ದಿ ಇಡೀ ಆಸ್ಪತ್ರೆಗೆ ಹರಡುತ್ತದೆ. ಎಲ್ಲರೂ ಈ ಘಟನೆಯಿಂದ ಆಶ್ಚರ್ಯಚಕಿತರಾಗುತ್ತಾರೆ. ಅಮ್ಮನ ಗರ್ಭದಿಂದ ಹಾವು, ಅಯ್ಯೋ ಇದು ಕೆಟ್ಟದು. ಈಶ್ವರನ ಈ ಚಮತ್ಕಾರ ನಾನೆಂದೂ ನೋಡಿಲ್ಲ. ಅಲ್ಲಿ ನಡೆಯುತ್ತದಂತ ಘಟನೆಗಳನ್ನು ನೋಡಿ ಬಹಳ ಬೇಜಾರು ಮಾಡಿಕೊಳ್ಳುತ್ತಾರೆ. ಆಗ ಡಾಕ್ಟರ್ ಅಲ್ಲಿಗೆ ಬರುತ್ತಾರೆ. ಏನಾಯ್ತು ಡಾಕ್ಟರ್? ಜನ ಯಾಕೆ ಹಿಂಗ್ ಓಡಾಡ್ತಾ ಇದ್ದಾರೆ? ಜನ ಎಲ್ಲ ಯಾಕೆ ಭಯದಿಂದ ಕೂಡಿದ್ದಾರೆ? ಇದಕ್ಕೆಲ್ಲ ಕಾರಣ ನಿನ್ನ ಹೆಂಡತಿ. ಯಾಕಂದ್ರೆ ನಿನ್ನ ಹೆಂಡತಿ ಗರ್ಭದಿಂದ ಹಾವು ಆಚೆ ಬಂದಿದೆ. ಇದನ್ನು ಕೇಳಿದ ತಕ್ಷಣ ಸಾವಿತ್ರಿ ಹಾಗೂ ಸುರೇಶ್ಗೆ ಆಘಾತವಾಗುತ್ತದೆ. ಆಗ ಸಾವಿತ್ರಿ ಈಶ್ವರನ್ನು ನೆನೆಯುತ್ತಾ ಹೀಗೆ ಹೇಳುತ್ತಾಳೆ. ಅರೇ ಈಶ್ವರ, ನಮಗೆ ಯಾಕೆ ಈ ರೀತಿ ಕಷ್ಟಗಳನ್ನ ಕೊಡ್ತಾ ಇದೀಯಾ? ನನ್ನ ಸೊಸೆಯ ಹೊಟ್ಟೆನಲ್ಲಿ ಹಾವು ಹೇಗ್ ಬಂತು? ಸ್ವಲ್ಪ ಸಮಯದ ನಂತರ ಶ್ಯಾಮಲಾಗೆ ಪ್ರಜ್ಞೆ ಬರುತ್ತದೆ. ನಂತರ ಅವಳು ತನ್ನ ಮಗುವನ್ನು ಹುಡುಕುತ್ತಾಳೆ. ಅರೇ, ನನ್ ಮಗು ಎಲ್ಲಿದೆ? ಡಾಕ್ಟರ್, ನರ್ಸ್, ನನ್ ಮಗು ಎಲ್ಲಿದೆ? ಆಗ ಅವಳ ಕಿವಿಯಲ್ಲಿ ಹಾವಿನ ಶಬ್ದ ಕೇಳಿಸುತ್ತದೆ. ಅಮ್ಮ, ನಾನು ನಿನ್ನ ಮಗ. ಏನು? ನಾನ್ ನಿನಗ್ ಜನ್ಮ ಕೊಟ್ನಾ? ಇಲ್ಲ, ಇದಾಗೋದಿಕ್ ಸಾಧ್ಯನೇ ಇಲ್ಲ. ಇದು ಸತ್ಯ ಅಮ್ಮ. ಇದನ್ನು ಕೇಳಿದ ಶ್ಯಾಮಲಾ ದುಃಖಿತಳಾಗಿ ಅಳಲು ಆರಂಭಿಸಿದಳು. ಇದನ್ನೆಲ್ಲ ನೋಡಕ್ಕಾಗದೆ ಸಾಯೋದೊಳ್ಳೇದು. ನಾನು ಬದುಕಿರೋಕ್ ಸಾಧ್ಯನೇ ಇಲ್ಲ. ನಾನ್ ಸತ್ತೋಗ್ತೀನಿ. ಇದನ್ನು ಹೇಳುತ್ತಾ ಶ್ಯಾಮಲಾ ಅಳಲು ಆರಂಭಿಸುತ್ತಾಳೆ. ಇದ್ದಕ್ಕಿದ್ದಂತೆ ಇಡೀ ಆಕಾಶ ಕಪ್ಪಾಗುತ್ತದೆ. ಆಕಾಶದಲ್ಲಿ ಗುಡುಗು ಮಿಂಚು ಪ್ರಾರಂಭಿಸುತ್ತದೆ. ಮತ್ತೊಂದು ಹಾವು ಕಿಟಕಿಯಿಂದ ಅವಳ ರೂಮಿಗೆ ಪ್ರವೇಶಿಸುತ್ತದೆ. ಇದನ್ನು ನೋಡುತ್ತಾ ಶ್ಯಾಮಲಾ ಗಾಬರಿಯಿಂದ ಹೇಳುತ್ತಾಳೆ. ಅರೆ ದೇವರೇ, ಇಲ್ಲೇನ್ ನಡೀತಾ ಇದೆ? ಆದ್ರೂ ಕೂಡ ಈ ಎಲ್ಲಾ ಹಾವುಗಳು ನನ್ನಿಂದ ಹೇಗ್ ಬಿದ್ದಿದೆ? ಆಗ ಹಾವು ಶ್ಯಾಮಲಾಗೆ ಹೇಳುತ್ತದೆ. ಶ್ಯಾಮಲಾ, ಭಯ ಬೀಳ್ಬೇಡ ನನ್ ತಂಗಿ. ಇದನ್ನು ಹೇಳುತ್ತಿದ್ದಂತೆಯೇ ಆ ಹಾವು ದೇವಕನ್ಯಾಗಿ ಪ್ರತ್ಯಕ್ಷವಾಯಿತು. ಆಗ ಶ್ಯಾಮಲಾ ಅವಳನ್ನು ಆಶ್ಚರ್ಯದಿಂದ ನೋಡುತ್ತಾ ಹೇಳುತ್ತಾಳೆ. ಯಾರ್ ನೀನು? ನಿನಗೂ ನನಗೂ ಏನ್ ಸಂಬಂಧ ಇದೆ? ನಾನು ನಿನ್ನ ಚಿಕ್ಕ ತಂಗಿ ತ್ರಿಷಾ. ಇದು ನಿನ್ನ ಮಗ. ನೀನು ಕೂಡ ನಮ್ಮ ಹಾಗೆ ನಾಗಕನ್ಯೆ. ಇದನ್ನು ಕೇಳುತ್ತಿದ್ದಂತೆ ಶ್ಯಾಮಲಾಗೆ ಆಘಾತವಾಗುತ್ತದೆ ಹಾಗೂ ತ್ರಿಷಾ ನಿಜ ಹೇಳುತ್ತಿದ್ದಾಳೆ ಎಂದು ಗೊತ್ತಾಗುತ್ತದೆ. ಶ್ಯಾಮಲಾ, ನೀನು ನಾಗಲೋಕದ ಸುಂದರವಾದ ಕನ್ಯೆ. ಒಂದು ಸಾರಿ ನೀನು ನಮ್ಮ ಲೋಕದಿಂದ ಭೂಮಿಗೆ ಬಂದೆ ಮತ್ತು ವಾ, ನವಯುವಕರು ಎಷ್ಟ್ ಚೆನ್ನಾಗಿದ್ದಾರೆ ನೋಡೋದಿಕ್ಕೆ. ಈಗ್ಲೇ ಮದ್ವೆ ಆಗೋಣ ಅಂತ ಅನ್ನಿಸ್ತಿದೆ. ನಾನು ಉಳಿದ ಜೀವನವನ್ನು ಇವರ ಜೊತೆಯೇ ಕಳೆಯುತ್ತೇನೆ. ಇದನ್ನೆಲ್ಲ ಕೇಳಿಸಿಕೊಂಡ ಋಷಿ ಮುನಿಯು ಅಲ್ಲಿ ಪ್ರತ್ಯಕ್ಷವಾಗಿ ನಾಗಕನ್ನಿಗೆ ಶಾಪವನ್ನು ಕೊಡುತ್ತಾನೆ. ನಿನಗೆ ಮನುಷ್ಯನೇ ಇಷ್ಟ ಆದ್ರೆ ತಗೋ ನನ್ನ ಶಾಪ. ಇವತ್ತಿಂದ ನೀನು ಮನುಷ್ಯರ ಯೋನಿಯಲ್ಲೇ ಇರ್ತೀಯ. ಇದನ್ನು ಕೇಳಿದ ಶ್ಯಾಮಲಾ ಜೋರಾಗಿ ಅಳಲು ಪ್ರಾರಂಭಿಸುತ್ತಾಳೆ. ನಂತರ ಅವರ ಅಪ್ಪ ಅಮ್ಮ ಅಲ್ಲಿ ಪ್ರತ್ಯಕ್ಷವಾಗುತ್ತಾರೆ. ನಾಗಸಾಧುವಿನ ಶಾಪಕ್ಕೆ ಅವಳ ತಂದೆ ಅವರ ಬಳಿ ಪ್ರಾರ್ಥಿಸುತ್ತಾನೆ. ದಯಮಾಡಿ ಸಾಧು ಮಹಾರಾಜ್, ನನ್ನ ಮಗಳಿಗೆ ಈ ಶಾಪ ಕೊಡಬೇಡಿ. ನಿಮ್ಮ ಶಾಪವನ್ನು ವಾಪಸ್ ತಗೊಳ್ಳಿ. ಇಲ್ಲ, ನಾನು ನನ್ನ ಶಾಪನ ವಾಪಸ್ ತಗೊಳ್ಳಲ್ಲ. ಇದನ್ನು ಕೇಳಿಸಿದ ಶ್ಯಾಮಲಾ ಕುಟುಂಬವು ಎಲ್ಲರೂ ಸಹ ಅಳಲು ಪ್ರಾರಂಭಿಸುತ್ತಾರೆ. ಆ ನಾಗಸಾಧುವಿಗೆ ಅವರ ಮೇಲೆ ದಯೆ ಬಂದು ಹೀಗೆ ಹೇಳುತ್ತಾರೆ. ಈಗ ನಿನ್ನ ಮಗಳಿಗೆ ಒಂದೇ ಉಪಾಯವಿದೆ, ಮತ್ತೆ ನಾಗಯೋನಿಗೆ ಬರಲು. ಅದೇನು ಸಾಧು ಮಹಾರಾಜ್? ಇವಳು ಮನುಷ್ಯ ಯೋನಿಯಲ್ಲಿದ್ದು ಯಾವುದಾದರೂ ಒಬ್ಬ ಮನುಷ್ಯನನ್ನು ಮದುವೆಯಾಗಿ ಅವಳಿಗೆ ಗರ್ಭವತಿಯಾಗಿ ಅವಳು ಒಂದು ನಾಗರ ಹಾವಿಗೆ ಜನ್ಮ ಕೊಟ್ಟರೆ ಇದು ಸಾಧ್ಯವಾಗುತ್ತದೆ. ಆದರೆ ಒಂದು ವಿಷಯ, ಯಾವುದೇ ಕಾರಣಕ್ಕೂ ನಾಗರ ಹಾವನ್ನು ಅವಳು ಆಚೆ ತೆಗೆಯಬಾರದು. ಇದನ್ನು ಕೇಳಿಸಿಕೊಂಡು ಶ್ಯಾಮಲಾಗೆ ಬಹಳ ಆಶ್ಚರ್ಯವಾಗುತ್ತದೆ ಹಾಗೂ ತ್ರಿಷಾ ಹೀಗೆ ಹೇಳುತ್ತಾಳೆ. ಈಗ ಎಲ್ಲವೂ ನಿನ್ನ ಕೈಯಲ್ಲೇ ಇದೆ ಶ್ಯಾಮಲಾ. ನೀನು ಮತ್ತೆ ನಾಗಕನ್ಯೆಯಾಗಲು ಬಯಸುತ್ತೀಯಾ? ನಿನ್ನ ಇಚ್ಛೆಯನ್ನು ತಿಳಿಸು, ನಮ್ಮ ಜೊತೆ ನಾಗಲೋಕಕ್ಕೆ ಬಾ. ಅದನ್ನು ಕೇಳುತ್ತಿದ್ದಂತೆ ಶ್ಯಾಮಲಾಳ ಕಣ್ಣು ಸಾವಿತ್ರಿ ಮತ್ತು ಸುರೇಶ್ನ ಕಡೆಗೆ ಹೋಗಿತು. ಅವರಿಬ್ಬರು ಕಿಟಕಿಯ ಬಳಿ ನಿಂತು ಇವೆಲ್ಲವನ್ನು ನೋಡುತ್ತಿರುತ್ತಾರೆ. ಇದನ್ನೆಲ್ಲ ನೋಡುತ್ತಿದ್ದ ಶ್ಯಾಮಲಾ ನಾಗಲೋಕವನ್ನು ಮರೆತು ಹೀಗೆ ಹೇಳುತ್ತಾಳೆ. ನಾನ್ ನನ್ನ ಅತ್ತೆ ಮತ್ತು ಗಂಡನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನನಗೆ ಅವರ ಪ್ರೇಮ ಬಂಧನದಿಂದ ಮುಕ್ತಿಯಾಗಲು ಇಷ್ಟವಾಗುವುದಿಲ್ಲ. ಅದಕ್ಕೋಸ್ಕರ ನಾನು ಮನುಷ್ಯನ ರೂಪದಲ್ಲಿ ಇರುತ್ತೇನೆ.
ಅವಳು ಹೀಗೆ ಹೇಳುತ್ತಿದ್ದಂತೆ ನಾಗದೋಷದಿಂದ ಮುಕ್ತಿ ಪಡೆದು ಆ ಮಗು ಜನ್ಮ ತಾಳುತ್ತದೆ. ಅದನ್ನು ನೋಡಿದ ತಕ್ಷಣ ಶ್ಯಾಮಲ ಅಲ್ಲಿಗೆ ಹೋಗಿ ಅದನ್ನು ಎತ್ತಿಕೊಳ್ಳುತ್ತಾಳೆ. ಅಯ್ಬೇಡ ಮಗು, ನಾನು ನಿನ್ನ ಯಾವತ್ತೂ ದೂರ ಮಾಡೋದಿಲ್ಲ. ಅಮ್ಮ ಮತ್ತು ಮಗುವಿನ ಪ್ರೀತಿ ನೋಡಿ ತ್ರಿಷಾಗೆ ಬಹಳ ಖುಷಿಯಾಗುತ್ತದೆ. ಆಗ ತ್ರಿಷಾ ಹಾವಿನ ರೂಪವನ್ನು ಪಡೆದು ಕಿಟಕಿಯಿಂದ ಆಚೆ ಹೋಗುತ್ತಾಳೆ. ಸಾವಿತ್ರಿ ಹಾಗೂ ಸುರೇಶ್ ಶ್ಯಾಮಲನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ಆ ಮಗುವನ್ನು ಸಂತೋಷವಾಗಿರಿಸುತ್ತಾರೆ.